ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಹೊಸ ಮನೆಯಲ್ಲಿ ಬೆಳಗಿನ ಪೂಜೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾವು ನಿನ್ನೆ ತಾನೇ ಈ ಮನೆಗೆ ಶಿಫ್ಟ್ ಆಗಿದ್ವಿ. ಯಾರಾದರೂ ಆ ಒಂದು ವಿಡಿಯೋನ ಶಿಫ್ಟಿಂಗ್ ವಿಡಿಯೋ ನೋಡಿಲ್ಲ ಅಂತ ಅಂದರೆ ನನ್ನ ಚಾನಲ್ನಲ್ಲಿ ಒಂದ್ಸಲ ಚೆಕ್ ಮಾಡಿ. ಸೊ ಇವಾಗ ಬೆಳಗ್ಗೆನೇ ಬೇಗ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ದೇವ್ರ ಪೂಜೆನ ಮಾಡ್ಕೊಳ್ತಿದ್ದೀವಿ. ದೇವ್ರ ಪೂಜೆ ಆದಮೇಲೆ ಹಾಲು ಉಗ್ಸಂತ ಪೂಜೆಯನ್ನು ಮಾಡೋದು. ಹೊಸ ಮನೆನ ಕಟ್ಟಿಸಿದಾಗ ಮಾತ್ರನೇ ಹಾಲು ಉಗ್ಗಿಸ್ಬೇಕು ಅಂತ ಏನಿಲ್ಲ. ನಾವು ಹೊಸದಾಗಿ ಯಾವ ಮನೆಗೆ ಹೋಗ್ತೀವಿ ಆ ಮನೇಲೂ ನಾವು ಮೊದಲು ಹಾಲು ಉಗ್ಸಿನೇ ನಂತರ ಬೇರೆ ಅಡುಗೆಗಳನ್ನ ಮಾಡಬೇಕು. ಹಾಲು ಉಗ್ಸೋದು ಏನಕ್ಕೆ ಅಂತ ಅಂದರೆ ನಾವು ಪ್ರತಿಯೊಂದು ಹೊಸ ಮನೆಗೆ ಹೋದಾಗ ಅಲ್ಲಿ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಆ ಮನೆಯಿಂದ ನಮಗೆ ಒಳ್ಳೆಯದಾಗಬೇಕು, ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇಷ್ಟು ದಿನ ನಾವು ಹೇಗೆ ಚೆನ್ನಾಗಿದ್ವೋ ಇನ್ನು ಮುಂದೆನೂ ಹಾಗೆ ಚೆನ್ನಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಹಾಲನ್ನ ಉಗ್ಸಿ, ಈ ಹಾಲು ಉಕ್ಕೋ ಥರನೇ ನಮ್ಮ ಮನೆಯಲ್ಲಿ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಎಲ್ಲ ಒಳ್ಳೆಯದಾಗಬೇಕು ಅಂತ ಕೇಳಿಕೊಂಡು ಮಾಡೋದೇ ಹಾಲು ಉಗ್ಸೋಂಥ ಪೂಜೆ. ಸೊ ಅದರಿಂದಾಗಿ ನಾವು ಪ್ರತಿಯೊಂದು ರೆಂಟೆಡ್ ಹೌಸ್ಗೆ ಹೋದ್ರೂ ಫಸ್ಟು ಹಾಲು ಉಗ್ಸಿನೇ ಆಮೇಲೆ ನಾವು ಬೇರೆ ಥರದ ಪೂಜೆನ ಮಾಡಬೇಕು. ಹಾಗೆ ಹಾಲು ಉಗ್ಸಿದ ಪೂಜೆ ಎಲ್ಲ ಆದಮೇಲೆ ತಿಂಡಿನ ಸಂಜೆ ಔಟ್ಸೈಡಿಂದನೇ ತಂದಿದ್ದರು. ಇಡ್ಲಿ ಮತ್ತು ದೋಸೆ ಸಾಗು ಎಲ್ಲ ತಂದಿದ್ದರು. ಪೂಜೆ ಎಲ್ಲ ಆದಮೇಲೆ ತುಂಬ ಟೈಮ್ ಆಗುತ್ತೆ ತಿಂಡಿ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ, ಸುಸ್ತಾಗಿರುತ್ತೆ ಅಂತ ಹೇಳಿ ಡೈರೆಕ್ಟ್ ಮಧ್ಯಾಹ್ನ ಅಡುಗೆ ಮಾಡ್ಕೊ, ಇವಾಗ ತಿಂಡಿ ತಂದುಬಿಡ್ತೀನಿ ಅಂತ ಹೇಳಿ ಹೋಟೆಲಿಂದ ತಂದಿದ್ದರು. ಸೊ ಇವಾಗ ತಿಂಡಿ ಎಲ್ಲ ತಿಂದ್ಬಿಟ್ಟು ಅಡುಗೆ ಕೆಲಸನ ಮಾಡ್ಕೊಳ್ಬೇಕು. ನಿಜವಾಗ್ಲೂ ತುಂಬಾ ಸುಸ್ತಾಗ್ತಿತ್ತು. ಸಂಜೆ ಹೋಗಿ ತಿಂಡಿ ಎಲ್ಲ ತಂದಿದ್ದಕ್ಕೆ ಸರಿಯಾಯಿತು ಅಂತ ಅನಿಸ್ತಿತ್ತು. ತಿಂಡಿ ಎಲ್ಲ ತಿಂದು ಇವಾಗ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಕೆಲಸನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಚಿನ್ನು ಹೊರಗಡೆ ಆಟ ಆಡ್ಕೊಂಡು ಬರ್ತೀನಿ ಸ್ವಲ್ಪ ಟೈಮ್ ಅಂತ ಆಟ ಆಡೋದಕ್ಕೆ ಹೋಗಿದ್ದಾನೆ. ಸಂಜು ಚಿನ್ನು ಇಬ್ಬರು ಆಟ ಆಡ್ತಿದ್ರಲ್ಲ, ಸೊ ನಾನು ಅಡುಗೆನಾದರೂ ಮಾಡೋಣ ಅಂತ ಹೇಳಿ ಬಂದೆ. ಹಾಗೆ ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೀನಿ. ಹೇಗಿದ್ರು ಹಾಲು ಉಗ್ಸಿರೋಂಥ ಹಾಲು ಇತ್ತಲ್ಲ, ಹಾಕ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡೋಣ ಸ್ವೀಟ್ನ ಅಂತ ಹೇಳಿ ಮಾಡ್ತಿದ್ದೀನಿ. ಹಾಗೆ
ಈ ಸೈಡ್ ಸ್ಟವ್ನಲ್ಲಿ ನಾನು ತರಕಾರಿ ಬೇಳೆ ಸಾಂಬಾರು ಮಾಡ್ತಿದ್ದೀನಿ, ಹಾಗೆ ರೈಸ್ ಕೂಡ ಮಾಡಿಟ್ಟಿದ್ದೀನಿ. ಇನ್ನೇನಿದ್ರು ಸ್ವೀಟ್ ಒಂದು ಆದಮೇಲೆ ಎಲ್ಲರೂ ಕುತ್ಕೊಂಡು ಊಟ ಮಾಡಬೇಕು. ಅಷ್ಟರಲ್ಲಿ ಅವರು ಆಟ ಆಡ್ಕೊಂಡು ಬರ್ತಾರೆ, ಅಷ್ಟರಲ್ಲಿ ಅಡುಗೆನೂ ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗೆ ನಾನು ಕ್ಯಾರೆಟ್ ಹಲ್ವನ ನನ್ನ ಚಾನಲಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ. ಯಾರಿಗಾದರೂ ನಾನು ಹೇಗೆ ಮಾಡ್ತೀನಿ ಅನ್ನೋದು ಗೊತ್ತಾಗಬೇಕು ಅನ್ನೋದಾದರೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ, ಕ್ಯಾರೆಟ್ ಹಲ್ವ ಹೇಗೆ ಮಾಡ್ತೀನಿ ಅನ್ನೋದು ಕೂಡ ವಿಡಿಯೋ ಇದೆ, ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ನನ್ನ ಚಾನಲಲ್ಲಿದೆ. ತುಂಬ ಟೇಸ್ಟ್ ಅಂತೂ ಎಮ್ಮಿ ಆಗಿರುತ್ತೆ. ನನ್ನ ಮಗನಿಗಂತೂ ತುಂಬ ಅಂದರೆ ತುಂಬಾ ಫೇವ್ರೇಟು. ಅವನು ಕ್ಯಾರೆಟ್ ಇದ್ದಾಗೆಲ್ಲ ಅಮ್ಮ ಪ್ಲೀಸ್ ಹಲ್ವ ಮಾಡು ಅಂತ ಕೇಳ್ತಾನೆ ಇರ್ತಾನೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನಾವು ಊಟ ಎಲ್ಲ ಮುಗಿಸಿ ಸ್ವಲ್ಪ ಔಟ್ಸೈಡ್ ಹೋದ್ವಿ. ಹಾಗೆ ನಾವು ಹೋಗುವಂಥ ರೋಡಲ್ಲಿ ಸದಾಶಿವನಗರದಲ್ಲಿ ಇರುವಂಥ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಮನೆನ ನೋಡಿದ್ವಿ. ಇವಾಗ ಏನು ನೋಡ್ತಿದ್ದೀರಾ, ಇದು ರಾಘವೇಂದ್ರ ರಾಜ್ಕುಮಾರ್ ಸರ್ ಮನೆ. ಹಾಗೆ ಪಕ್ಕದಲ್ಲೇ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಮನೆ ಇದೆ. ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಪುನೀತ್ ಸರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು. ಹಾಗೆ ಇದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಇದ್ದಂಥ ಮನೆ. ಹಾಗೆ ಇದೇ ರೋಡಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಮನೆ, ಹಾಗೆ ಅವರ ಆಫೀಸ್ ಕೂಡ ಇದೆ. ಎಲ್ಲನೂ ನೋಡಿ ತುಂಬ ಖುಷಿ ಆಯಿತು. ಆದರೆ ಪುನೀತ್ ಸರ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು. ತುಂಬ ಖುಷಿ ಆಯಿತು, ಈ ರೋಡಲ್ಲೆಲ್ಲ ಅವರೆಲ್ಲ ಓಡಾಡಿದಾರೆಲ್ಲ ಅಂತ ತುಂಬ ಖುಷಿ ಆಯಿತು ಅವ್ರ ಮನೆ ನೋಡಿ. ಹಾಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸಿ MG ರೋಡ್ಗೆ ಅಂತ ಬಂದ್ವಿ. ಸಂಜು ಸ್ವಲ್ಪ ಕೆಲಸ ಇದೆ, ಇಲ್ಲಿ ಮುಗಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಕರ್ಕೊಂಡು ಬಂದರು. ನೋಡಿದ್ರೆ ಫುಲ್ಲು ಟ್ರಾಫಿಕ್ಕು. ಬ್ಯಾಂಗ್ಳೂರಲ್ಲಿ ಯಾವ ರೋಡ್ಗೆ ಹೋದ್ರೂ ತುಂಬಾ ಟ್ರಾಫಿಕ್ ಇರುತ್ತೆ. ಇಲ್ಲೂ ಅಷ್ಟೇ MG ರೋಡಲ್ಲಿ ತುಂಬ ಟ್ರಾಫಿಕ್ ಇತ್ತು. ಎಲ್ಲೂ ನೋಡಿದ್ರೂ ಜನ ಅಂತೂ ತುಂಬ ಜಾಸ್ತಿ ಜನನೇ ಇರ್ತಾರೆ. ನೋಡ್ತಿರ್ಬೋದು ಎಷ್ಟು ಗಿಜಿ ಅಂತಿದೆ ಅಂತ ಹೇಳಿ MG ರೋಡು. ಹಾಗೆ ಸಂಜು ಇಲ್ಲೇ ಹೊರಗಡೆನೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ನಾನೇ ಊಟ ಏನು ಬೇಡ, ಮನೇಲೆ ಅಡುಗೆ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿದೆ. ಸೊ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಹೇಳಿದ್ರು. ಓಕೆ ಚಾಟ್ಸ್ ಬೇಕಿದ್ರೆ ತಿನ್ಕೊಂಡು ಹೋಗೋಣ ಅಂತ ಹೇಳಿದೆ. ಚಿನ್ನು ಅಂತೂ ಅದು ದೊಡ್ಡ ಲಿಸ್ಟೇ ಕೊಡ್ತಿದ್ದ, ನಂಗೆ ಅದು ಬೇಕು ಇದು ಬೇಕು ಅಂತ. ಓಕೆ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಗಾಡಿ ಪಾರ್ಕ್ ಮಾಡೋಣ ಅಂತ ನೋಡಿದ್ರೆ ಪಾರ್ಕ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಜನ ಅಂತೂ ತುಂಬಾ ಜಾಸ್ತಿ ಇದ್ದರು. ಹಾಗೆ ಸ್ವಲ್ಪ ದೂರ ಹೋಗಿ ಮುಂದೆ ಪಾರ್ಕ್ ಮಾಡಿದ್ವಿ. ಹಾಗೆ ಚಾಟ್ಸಲ್ಲಿ ಯಾವುದಾದ್ರೂ ಗೋಬಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಗೋಬಿಲಿ ಮಶ್ರೂಮ್ ಗೋಬಿ ತಿನ್ನೋಣ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ವಿ. ಅಲ್ಲಿವರೆಗೂ ಸಂಜು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಆ ಕೆಲಸ ಮುಗಿಸೋಣ ಅಂತ ಬಂದಿದ್ದರು. ಹಾಗೆ ಇವಾಗ ಗೋಬಿ ತಿನ್ನೋಣ ಅಂತ ಬಂದ್ವಿ. ಗೋಬಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸೂಪರಾಗಿತ್ತು. ನಾನು ಜಾಸ್ತಿ ಅಲ್ಲಿ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಳಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹೊಸ ಮನೆಯಲ್ಲಿ ಸೆಕೆಂಡ್ ಡೇ ಹೇಗಿತ್ತು ಅಂತ. ತುಂಬಾ ಚೆನ್ನಾಗೋಯಿತು ಇವತ್ತಿನ ದಿನ ಅಂತೂ. ಬೆಳಗ್ಗೆ ಎಲ್ಲ ಹಾಲು ಉಗ್ಸಿ, ಹಾಗೆ ಸ್ವಲ್ಪ ಬೆಳಗ್ಗೆಯಿಂದನೂ ಫುಲ್ಲು ಬ್ಯುಸಿಲಿದ್ವಿ. ಆಮೇಲೆ ಮಧ್ಯಾಹ್ನ ಎಲ್ಲ ಊಟ ಮಾಡಿ ಸ್ವಲ್ಪ ಆರಾಮಾಗಿ ಔಟ್ಸೈಡ್ ಬಂದು ಮೈಂಡೆಲ್ಲ ಒಂದು ಸ್ವಲ್ಪ ಫ್ರೆಶ್ ಅನ್ನಿಸ್ತು. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಅಂತೂ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.